ಬಿಸಿ ಬಿಸಿ ರಾಗಿ ಕಡುಬು ಜೊತೆ ಖಾರವಾಗಿರೋ ಮೆಂತೆ ಚಟ್ನಿ ಮೇಲೆ ತುಪ್ಪ ಹಾಕೊಂಡಿದ್ರೆ ಎಷ್ಟು ಮಸ್ತ್ ಇರ್ತದಲ್ಲ. ಬರೀ ಇವತ್ತು 2 ರೆಸಿಪಿ ನೋಡೋಣ. ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಒಣಮೆಣಸಿನ್ಕಾಯಿ, ಆಮೇಲೆ ಸೋಕ್ ಮಾಡಿರೋ ಮೆಂತೆ, ಆಮೇಲೆ ಹುಣಸೆ ರಸ, ಬೆಲ್ಲ, ಕರಿಬೇವು, ಕೊತ್ತಂಬರಿ, ಸಾಲ್ಟ್ ಹಾಕಿ ನೀಟಂಗೆ ಫ್ರೈ ಮಾಡ್ಕೋರಿ. ಅದೇ ನೀರೆಲ್ಲ ಅಟ್ಟಿಸಿ ಹೋಗ್ಬೇಕು, ಅಷ್ಟು ತನಕ ಫ್ರೈ ಮಾಡ್ಕೋರಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಚಟ್ನಿ ರೆಡಿ. ಈಗ ಒಂದು ಪಾತ್ರೆ ತೊಗೊಂಡು ಅದು 1 ಕಪ್ ಗೋಧಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟು, ಆಮೇಲೆ ಸಾಲ್ಟು, ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಮಿದ್ಕೋರಿ. ಡೋ ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂದ್ರೆ ಸ್ಟೀಮ್ ಮಾಡಬೇಕಲ್ಲ. ಅದಕ್ಕೆ ಚಪಾತಿ ಮಾಡಬೇಕಾದ್ರೆ ಸಾಫ್ಟ್ ಮೆದ್ಕೊತೀವಿ, ಇದಕ್ಕೆ ಸ್ವಲ್ಪ ಗಟ್ಟಿ ಮಿದ್ಕೊಂಡು ಆಮೇಲೆ ವಿಡಿಯೋದಾಗ ಕಾಣಿಸ್ತಿರೋ ಪ್ರಕಾರ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನ ಬಟ್ಲ್ ಸೇಪ್ ಥರ ಮಾಡ್ಕೊಂಡು ಸ್ಟೀಮ್ ಮಾಡೋಕೆ ಇಟ್ಕೊಂಡ್ಬಿಡ್ರಿ. ಒಂದು 10 to 15 ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ನಮ್ಮ ಕಡುಬು ರೆಡಿ ಆಗ್ತದೆ. ಬಿಸಿ ಬಿಸಿಯಾಗಿ ರೆಡಿ ಆಗ್ಯದ. ಇದನ್ನು ಸರ್ವ್ ಮಾಡ್ಕೊಂಡು ಇದ್ರ ಮೇಲೆ ಚಟ್ನಿ ಮತ್ತು ತುಪ್ಪ ಹಾಕೊಂಡು ತಿನ್ನಿರಿ. ಇದೇ ಥರ ಹೆಲ್ದಿ ರೆಸಿಪಿಗೆ ನಾನು ಫಾಲೋ ಮಾಡ್ಕೋರಿ. ಒಂದ್ಸಲ್ತಿ ಪ್ರೊಫೈಲ್ ವಿಸಿಟ್ ಕೊಟ್ಟ ನೋಡಿರಿ, ನಿಮ್ಗೆ ಸಾಕಷ್ಟು ಹೆಲ್ದಿ ರೆಸಿಪಿ ಸಿಗ್ತಾವೆ. ಮತ್ತು ಯಾವ ಹೆಲ್ದಿ ರೆಸಿಪಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರಿ. ಥ್ಯಾಂಕ್ ಯು.